ಈಗಾಗಲೇ ಮಾತನಾಡ್ತಕ್ಕಂಥ ಎಲ್ಲ ನಾಯಕರು ಈ ಧರಣಿ ಸತ್ಯಾಗ್ರಹದ ಬೆಂಗಳೂರು ಚಲೋ ಕಾರ್ಯಕ್ರಮದ ಉದ್ದೇಶವನ್ನ ತಮ್ಮ ಗಮನಕ್ಕೆ ತಂದಿದ್ದಾರೆ. ನಮ್ಮ ಅನಂತ ಸುಬ್ಬರಾವ್ ಅವರು ಕೊನೆ ದಿನದವರೆಗೇನು ನಮ್ಮಲ್ಲಿ ಒಂದು ಮಾತಿದೆ, ಮರ್ತೆ ದಂತಕ್ಕಂಥ ಕೊನೆಯ ಉಸಿರಿನವರೆಗೂ ಹೋರಾಟ ಮಾಡೋದು ಅಂತ ಅದರ ಅರ್ಥ. ಅನಂತ ಸುಬ್ಬರಾವ್ ಅವರು 6 ಗಂಟೆ ಹೊತ್ತಿಗೆ ಅವರ ನಿಧನರಾಗಕ್ಕಿಂತ ಮುಂಚೆ ಸಾರಿಗೆ ನೌಕರರ ಹೋರಾಟದ ವಿಷಯವನ್ನೇ ಮಾತನಾಡ್ತಾ ಇದ್ದಂಥವ್ರು. ಕೊನೆ ಉಸಿರಿನವರೆಗೂ ಈ ಸಾರಿಗೆ ನೌಕರರ ಹೋರಾಟ, ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಮತ್ತು ಕಾರ್ಮಿಕರ ಹಿತಾಸಕ್ತಿನ ಉಳಿಸೋಕೆನೆ ಕೊನೆ ಹಂತದವರೆಗೂ ಅವರು ಯೋಚನೆ ಮಾಡ್ತಾ ಇದ್ರು, ಆಲೋಚನೆ ಮಾಡ್ತಾ ಇದ್ರು. ಅಂತ ಒಂದು ಮಹಾನ್ ಚೇತನ ಇವತ್ತು ನಮ್ಮ ಜೊತೆ ಇಲ್ಲ. ಈ ಬೆಂಗಳೂರು ನಗರದಲ್ಲಿ 1960ರ ದಶಕಕ್ಕೇನೆ ಬಂದಂತ ಅನಂತ ಸುಬ್ಬರಾವ್ ಅವರು 1962ರಲ್ಲಿ LIC ಯೂನಿಯನ್ ನಾಯಕರಾಗ್ತಾರೆ, LIC ಯೂನಿಯನ್ ಸೇರ್ತಾರೆ. 1972ರಲ್ಲಿ LIC ನೌಕರರ ನಾಯಕರಾಗಿ ಅವತ್ತು LICಯ ನಾಯಕರನ್ನ ಸಸ್ಪೆಂಡ್ ಮಾಡ್ತದೆ 8 ಜನರಿಗೆ. ಆ ಸಸ್ಪೆಂಡ್ ಆದಾಗ ಕೆಲವರೆಲ್ಲ ಮಾತಾಡ್ತಾ ಇರ್ತಾರೆ, ಅರೆಸ್ಟ್ ಮಾಡಿದ್ರೆ ನಾವು ಹೋಗ್ತೀವಿ, ಲೀಡರ್ಗಳಿಗೇನು ಅಂತಕ್ಕಂಥ ಅಭಿಪ್ರಾಯ ಹೇಳ್ತಾ ಇರ್ತಾರೆ. ಅನಂತ ಸುಬ್ಬರಾವ್ ಅವರು 1972ರಲ್ಲಿ LIC ಯೂನಿಯನ್ ನಲ್ಲಿ ಹೋರಾಟ ಮಾಡಿ, ಸ್ಟ್ರೈಕ್ ಮಾಡಿ ಸಸ್ಪೆಂಡ್ ಆಗ್ತಾರೆ. ಸಸ್ಪೆಂಡ್ ಆಗಿ ಮತ್ತೆ ಹೋರಾಟ ಮಾಡೇನೆ ವಾಪಸ್ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರು ಯಾವ್ದು ಕೈಕಾಲು ಹಿಡಿದು ತಪ್ಪಾಯ್ತು ಅಂತ ಹೋಗ್ಲಿಲ್ಲ. ಮುಂದೆ LICಲಿ ಅನಂತ ಸುಬ್ಬರಾವ್ ಅವರಿಗೆ LIC ನಿಯಮಗಳ ಪ್ರಕಾರನೇ LIC ಅಧಿಕಾರಿಯಾಗತಕ್ಕಂತ ಅವಕಾಶ ಬರ್ತದೆ. ಪ್ರಮೋಷನ್ ಆಗೋದು, LIC ಅಧಿಕಾರಿಯಾಗಿ ಪ್ರಮೋಷನ್ ಆಗೋದು. ಅದು ಬಂದಾಗ ಅವ್ರು ಹೇಳ್ತಾರೆ, ನಾನು LIC ಅಧಿಕಾರಿ ಆದ್ರೆ ಕಾರ್ಮಿಕ ಸಂಘಟನೆಗಳನ್ನು ಮಾಡಕ್ಕಾಗೋದಿಲ್ಲ. ಅಷ್ಟೊತ್ತಿಗಾಗ್ಲೇನೆ ಅವರು ಬರೀ LIC ನೌಕರರಲ್ಲ, ಬೆಂಗಳೂರಿನ ಬೇರೆ ಬೇರೆ ನೌಕರ ಮಧ್ಯೆನೂ ಕೆಲಸ ಮಾಡ್ತಾ ಇರ್ತಾರೆ, ಸಾರಿಗೆಯನ್ನು ಒಳಗೊಂಡು. ಅವಾಗ ಅವ್ರು ಹೇಳ್ತಾರೆ, ನಾನು LIC ಆಫೀಸರ್ ಆದ್ರೆ ನಾನ್ ದೊಡ್ಡವನಾಗ್ಬೋದು, ಹೆಚ್ಚು ಸಂಬಳ ಬರ್ಬೋದು, ಆದ್ರೆ ಆಫೀಸರ್ ಆದ್ರೆ LIC ನೌಕರರು ಮತ್ತು ಇತರ ಕಾರ್ಮಿಕರ ಸಂಘಟನೆ ಮಾಡಕ್ಕಾಗೋದಿಲ್ಲ. ಅದಕ್ಕೆ ನಿಮ್ಮ ಪ್ರಮೋಷನ್ ನನಗೆ ಬೇಡ, ನಾನು ಅಧಿಕಾರಿ ಆಗೋದಿಲ್ಲ, ಕಾರ್ಮಿಕನಾಗೆ ಉಳಿತೀನಿ ಅಂತಕ್ಕಂಥ ತೀರ್ಮಾನನ ಅವ್ರು ತಗೊಂಡ್ರು. ಸೊ ಅವತ್ತು ಅವರು ತಗೊಂಡಿರ್ತಕ್ಕಂಥ ತೀರ್ಮಾನ ಮುಂದೆ ಬೆಂಗಳೂರಿನ ನಗರದ ಎಲ್ಲಾ ಸಂಘಟನೆಗಳು, ಪಬ್ಲಿಕ್ ಸೆಕ್ಟರ್ ಯೂನಿಯನ್ಗಳಾಗಿರ್ಬೋದು, ಬರೀ ಬೆಂಗಳೂರು ನಗರದಲ್ಲಿ ಮಾತ್ರ ಅಲ್ಲ, ಅಟ್ಟಿ ಚಿನ್ನದ ಗಣಿ ಕಾರ್ಮಿಕರಿಗೆ ನಾಯಕತ್ವ ಕೊಟ್ಟರು, ಇಲ್ಲಿ ಮೈಕೋ ಕಾರ್ಮಿಕರಿಗೆ ನಾಯಕತ್ವವನ್ನು ಕೊಟ್ಟರು, ITC ಕಾರ್ಮಿಕರಿಗೆ ನಾಯಕತ್ವವನ್ನು ಕೊಟ್ಟರು, ಹರಿಹರದ ಪಾಲಿಫಾರ್ಮರ್ಸ್ ಫ್ಯಾಕ್ಟರಿಗೆ ನಾಯಕತ್ವವನ್ನು ಕೊಟ್ಟರು, ಅಂಗನವಾಡಿ, ಬೀಡಿ ಈ ತರದ ಎಲ್ಲಾ ಪ್ಲಾಂಟೇಶನ್ ವರ್ಕರ್ಸ್ಗೆ ನಾಯಕತ್ವವನ್ನು ಕೊಟ್ಟರು. ಅಂತ ಒಂದು ಹಿರಿಯ ಚೇತನ ಅವರು ಕೊನೆ ದಿನಗಳಲ್ಲಿ ಹೇಳಿದ್ರು. ವಿಜಯ ಭಾಸ್ಕರ್ ಅವ್ರಿಗೂ ಮತ್ತು ಬೇರೆ ನಮಗೆಲ್ಲ ಹೇಳಿದ್ರು, ಬೇರೆ ಬೇರೆ ಯೂನಿಯನ್ಗಳನ್ನ ನೀವು ಜವಾಬ್ದಾರಿ ನೋಡ್ಕೊಳ್ಳಿ, ಸಾರಿಗೆ ನೌಕರರು ಅತ್ಯಂತ ಕಷ್ಟದಲ್ಲಿದ್ದಾರೆ, ಸಾರಿಗೆ ಇಲಾಖೆ ಮತ್ತು ಸರ್ಕಾರ ಸಾರಿಗೆ ನೌಕರರ ಮೇಲೆ ದೊಡ್ಡ ಪ್ರಮಾಣದ ದಾಳಿ ಮಾಡ್ತಾ ಇದೆ, ನಾನು ಸಾರಿಗೆ ನೌಕರರ ಉದ್ದೇಶಕ್ಕಾಗಿ, ಅವ್ರ ಹಿತಾಸಕ್ತಿಗಾಗಿ ನನ್ನ ಪ್ರಾಣ ಇರುವವರೆಗೆ ಹೋರಾಟ ಮಾಡ್ತೀನಿ ಅಂತ ಹೇಳಿ ಎಲ್ಲಾ ಜವಾಬ್ದಾರಿಗಳನ್ನು ಬೇರೆ. ಮುಂದೆ ಅವರು AITUC ಸಂಘಟನೆಗೂ ಸಹಿತ ನಾನು ಸಾರಿಗೆ ನೌಕರರೊಂದು ಉಳಿಸ್ಕೊಂಡು AITUCನ ಬೇರೆಯವರಿಗೆ ಜವಾಬ್ದಾರಿ ಕೊಡ್ತೀನಿ ಅಂತ ಅದನ್ನು ಬಿಟ್ಕೊಟ್ಟು ಸಾರಿಗೆ ನೌಕರರ ಹೋರಾಟಕ್ಕೆ ಕೊನೆ ಕ್ಷಣದವರೆಗೂ ಸರ್ಕಾರ ಜೊತೆ ಒಪ್ಪಂದ ಮಾಡಿಕೊಂಡು ಸರ್ಕಾರ ಜೊತೆ ಮಾತುಕತೆ ಮಾಡಿ
ಇವ್ರ ಸಮಸ್ಯೆನ ಬಗೆಹರಿಸಿ ಅಂತಕ್ಕಂಥ ಮಾತನ್ನ ಹೇಳಿ, ಆಮೇಲೆ ಅವ್ರ ಕುಟುಂಬದ ಸದಸ್ಯರು ಸಹಿತ ಅವ್ರು ತೀರ್ ಹೋದಾಗ ಅವರು ಈ ಸಮಸ್ಯೆಯಿಂದಾಗಲೇ ಅವರು ಟೆನ್ಷನ್ ಮಾಡ್ಕೊಂಡಿದ್ರು. ಆ ಕಾರಣಕ್ಕಾಗಿ ಅವ್ರ ಸಮಸ್ಯೆನ ಬಗೆಹರಿಸಿ ಅಂತಕ್ಕಂಥ ಒಂದು ಬೇಡಿಕೆಯನ್ನ ಸರ್ಕಾರದ ಮುಂದಿಟ್ಟು ಅವ್ರ ಕುಟುಂಬ ಯಾವುದೂ ನಮಗೆ ಆ ಸಮಸ್ಯೆನ ಬಗೆಹರಿಸ್ಕೊಡಿ, ಈ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ಅವ್ರ ಕುಟುಂಬದವ್ರು ಯಾರು ಕೇಳಲಿಲ್ಲ. ಅವ್ರಿಗೆಲ್ಲರಿಗೂ ನಮ್ದೊಂದು ಸೆಲ್ಯೂಟ್ ಇದೆ. ಅವ್ರು ಎಲ್ಲರೂ ಕೇಳಿದ್ದು ಸಾರಿಗೆ ನೌಕರರ ಹೋರಾಟವನ್ನ ಸಮಸ್ಯೆಯನ್ನ ಬಗೆಹರಿಸಿ. ಈಗಾಗಲೇ ವಿಜಯಭಾಸ್ಕರ್ ಹೇಳಿದಾಗೆ ಅವತ್ತು ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿ ಅವ್ರನ್ನ ಕೇಳ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿ ಅವರು ರಾಮಲಿಂಗ ರೆಡ್ಡಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ಅವತ್ತು ಮುಖ್ಯಮಂತ್ರಿ ಅವ್ರಿಗೆ ನೆನಪು ಮಾಡಿದೆ, ಇದು ಈಗಿನ ಸಮಸ್ಯೆ ಅಲ್ಲ, ನೀವು ಸಾರಿಗೆ ಮಂತ್ರಿ ಇದ್ರಿ ಹಿಂದೆ, ಮಾನ್ಯ ಸಿದ್ದರಾಮಯ್ಯನವರು ಸಾರಿಗೆ ಮಂತ್ರಿ ಇದ್ರು, ಅವಾಗ್ಲಿಂದಲೂ ಈ ಸಮಸ್ಯೆ ಇದೆ, ಈಗ ತಾವು ಮುಖ್ಯಮಂತ್ರಿ ಆಗಿದ್ದೀರಿ, ಒಂದು ಪರಿಹಾರ ಕೊಡಿ ಅಂತಕ್ಕಂಥ ಮಾತನ್ನ ಅವತ್ತು ಹೇಳಿದೆ. ಮೊನ್ನೆ 2 ದಿನದ ಹಿಂದೆ 15ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲಾ ರೈತ ಸಂಘಟನೆಗಳನ್ನ ಕರೆದು ಈ ಬಜೆಟ್ ಅಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ನಾವು ಏನು ಮಾತಾಡಬೇಕು, ಏನು ಅನುದಾನಗಳು ಕೊಡಬೇಕು, ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳಿ ಎಲ್ಲ ರೈತ ಸಂಘಟನೆಗಳು ಕರೆದು ಅವರಿಗೆ ರೈತ ಸಂಘಟನೆಗಳ ಕರೆದು ಅಭಿಪ್ರಾಯ ಕೇಳೋದಕ್ಕಾಗಿ ನಾವು ಅಭಿನಂದನೆಗೆ ಹೇಳಿದೆವು. ನಾನು ಹೋಗಿದ್ದೆ ಆ ಸಭೆಗೆ. ಆದ್ರೆ ಹಾಗೇನೆ ಕರ್ನಾಟಕ ರಾಜ್ಯದ ಕಾರ್ಮಿಕ ಸಂಘಟನೆಗಳನ್ನ, ಸಾರಿಗೆ ನೌಕರರನ್ನ, ಅವರ ನಾಯಕರನ್ನ ಬಜೆಟ್ ಪೂರ್ವಭಾವಿಯಾಗಿ ಕರೆದು ಈ ಬಜೆಟ್ ಅಲ್ಲಿ ನಿಮ್ಮ ಸಮಸ್ಯೆಗಳೇನು ಹೇಳಿ ನಾನು ಮನ್ನಣೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಇವತ್ತಿನವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ. ಆ ಕಾರಣಕ್ಕಾಗಿ ನಾನು ಬಜೆಟ್ ಪೂರ್ವದಲ್ಲಿ ರಾಜ್ಯದ ಕಾರ್ಮಿಕ ನಾಯಕರುಗಳನ್ನ ಕರೆದು ಅವ್ರ ಸಮಸ್ಯೆಗಳನ್ನ ಕೇಳಿದ್ರೆ ಒಂದು ಅರ್ಥಪೂರ್ಣವಾಗಿ ಈ ರಾಜ್ಯದಲ್ಲಿ ಬಹುಸಂಖ್ಯಾತರು ಅಂದ್ರೆ ಅದು ರೈತರು ಮತ್ತು ಕಾರ್ಮಿಕರು. ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಬಹುದು, ಬೇರೆ ಬೇರೆ ವಲಯದಲ್ಲಿ ಕೆಲಸ ಮಾಡಬಹುದು. ಸೊ ಅಂತವ್ರನ್ನ ಕರೆದು ನೀವು ಮಾತುಕತೆ ಮಾಡಿ ಅವ್ರ ಸಮಸ್ಯೆಗಳನ್ನ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಬಜೆಟ್ ಅನ್ನು ಕೊಡಬಹುದು. ಕೇಂದ್ರದಲ್ಲಿ ಮೋದಿ ಅವರು ಅವರ 54 ಲಕ್ಷ ಕೋಟಿಯ ಬಜೆಟ್ ಅನ್ನು ಕೊಟ್ಟು ಕೃಷಿಗೆ ಕೇವಲ 1.3 ಲಕ್ಷ ಕೋಟಿ ಕೊಟ್ಟಿದ್ದಾರೆ. ಸೊ ಈ ತರ ಕಾರ್ಮಿಕರಿಗೆ ಕಾರ್ಮಿಕರನ್ನಂತೂ ಅವ್ರು ಸಂಘಟನೆ ಮಾಡೋ ಹಕ್ಕುಗಳನ್ನೇ ಕಸಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ನರಸಿಂಹರಾವ್ರಂತ ನಾಯಕರು ಅವರು ಬರೀ ಕಾರ್ಮಿಕ ನಾಯಕರಾಗಿರ್ಲಿಲ್ಲ, ದುಡಿಯುವ ವರ್ಗದ ಒಬ್ಬ ತತ್ವಶಾಸ್ತ್ರಜ್ಞ ಆಗಿ ನಮ್ಮ ಮಧ್ಯೆ ಬದುಕಿ ಹೋಗಿದ್ದಾರೆ. ದುಡಿಯುವ ವರ್ಗದ ಸಂಕಷ್ಟಗಳನ್ನು ಅರ್ಥ ಮಾಡಿಕೊಂಡು ತಾತ್ವಿಕವಾದ ಹಿನ್ನೆಲೆಯಲ್ಲಿ ಅವರು ಅರ್ಥ ಮಾಡ್ಕೊಂಡು ಹೋಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 1980ರಿಂದ ಇವತ್ತಿನವರೆಗೇನು ನಮ್ಮ ಅನಂತಸುಬ್ಬರಾವ್ ಅವರು ಹಿಂದೆ MS ಕೃಷ್ಣನ್ ನಾಯಕರಾಗಿದ್ದಾಗ, ಗೋಪಿ ಅವರಿದ್ದಾಗ ಅಥವಾ ಅನಂತಸುಬ್ಬರಾವ್ ಅವರು ಬಂದ ಮೇಲೆ ಸೊ ಇಲ್ಲಿ ಸಾರಿಗೆ ಇಲಾಖೆಯಲ್ಲಿ ಸುಮಾರು 40-45 ವರ್ಷಗಳ ಕಾಲ ಸಾರಿಗೆ ಇಲಾಖೆಯಲ್ಲಿ ಎಷ್ಟು ಬಸ್ಗಳು ಓಡಿದಾವೆ, ಎಷ್ಟು ಕಿಲೋಮೀಟರ್ ಓಡಿದಾವೆ, ಯಾವ ಬಸ್ಸು ಯಾವ ಸ್ಥಿತಿ ಒಳಗಿದಾವೆ, ಕಂಡಕ್ಟರ್ಗಳು, ಡ್ರೈವರ್ಗಳು, ಮೆಕ್ಯಾನಿಕ್ಗಳು ಮತ್ತು ಸ್ಟಾಫ್ನವರು ಎಂತ ಬದುಕನ್ನು ಬದುಕ್ತಾ ಇದ್ದಾರೆ, ಎಂತ ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ, ಈ ಎಲ್ಲ ಅಂಶಗಳು ಮಾತ್ರ ಅಲ್ಲ, ಸಾರಿಗೆ ಸಂಸ್ಥೆ ಎಲ್ಲಿ ಸೋರ್ತದೆ, ಎಲ್ಲಿ ಸರಿ ಮಾಡಬೇಕು ಅನ್ನೋದು ಯಾವ ಸಾರಿಗೆ ಮಂತ್ರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳು ಅನಂತಸುಬ್ಬರಾವ್ ಅವರಿಗೆ ಗೊತ್ತಿತ್ತು. ಅವರು ಮಾರ್ಗದರ್ಶನ ಮಾಡ್ತಾ ಇದ್ರು. ಅಂತ ಒಬ್ಬ ನಾಯಕ ಅವ್ರ ಆಶಯವನ್ನ ಅವ್ರ ಕನಸುಗಳನ್ನ ನನಸು ಮಾಡೋದು. ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸರ್ಕಾರಕ್ಕೆ. ಅನಂತಸುಬ್ಬರಾವ್ ಅವರು ತೀರಿ ಹೋದಾಗ ಘಾಟೆ ಭವನದಲ್ಲಿ ಅವರ ಪಾರ್ಥಿವ ಶರೀರದ ಮುಂದೆ ಸರ್ಕಾರ ಬಂದು ಸರ್ಕಾರಿ ಗೌರವವನ್ನು ಕೊಟ್ಟು ತೋಪುಗಳನ್ನು ಹಾರಿಸಿ ಅದಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ. ಆದರೆ ಅವರ ಪಾರ್ಥಿವ ಶರೀರದ ಮುಂದೆ ತೋಪುಗಳನ್ನು ಹಾರಿಸಿ ಗೌರವ ಮಾಡಿಸೋದು ಒಂದಾದ್ರೆ ಅವರ ಆಶಯಗಳು ಕನಸುಗಳನ್ನ ಪೂರೈಸೋದು ಸಹಿತ ಈ ಸರ್ಕಾರ ಅವರಿಗೆ ಕೊಡ್ತಕ್ಕಂಥ ಗೌರವ ಅಂತ ನಾನು ತಿಳ್ಕೊಂಡು ಇವತ್ತು ಅವರ ಅನುಪಸ್ಥಿತಿಯಲ್ಲಿ
ಅವ್ರ ಆಶೆಗಳು ತಗೊಂಡು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಜಂಟಿ ಕ್ರಿಯಾ ಸಮಿತಿಯ ಎಲ್ಲ ನಾಯಕರು, ಈ ಕ್ರಿಯಾ ಸಮಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳ ನಾಯಕರಿಗೆ ನಾನು ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದಕ್ಕಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಹೋರಾಟಗಳಿಗೆ ಶುಭಾಶಯಗಳನ್ನ ಹೇಳ್ತೇನೆ. ಬಂಧುಗಳ, ಸಾರಿಗೆ ನೌಕರರು ವಿಜಯಭಾಸ್ಕರ್ ಹೇಳಿದ್ರು, ಮುಷ್ಕರ ಮಾಡೋದಿದೆಯಲ್ಲ, ಮುಷ್ಕರ ಮಾಡೋದು ನಮ್ಮ ಹಕ್ಕು. ಯಾವ ಯಸ್ಮಾನು ಇದನ್ನು ತಡೆಯಕ್ಕಾಗೋದಿಲ್ಲ. 1935ನೇ ಇಸ್ವಿಯಲ್ಲಿ ಬ್ರಿಟಿಷರಿದ್ದಾಗ ಬಾಂಬೆಯಲ್ಲಿ ಒಂದು ಪ್ರಾಂತೀಯ ಸರ್ಕಾರವನ್ನ ಮಾಡಿ 1935 ಆಕ್ಟ್ ಅಂತ ಕರೀತಾರೆ. ಅವಾಗ ಬಾಂಬೆಯಲ್ಲಿ ಇರ್ತಕ್ಕಂಥ ಪ್ರಾಂತೀಯ ಸರ್ಕಾರ ಕಾರ್ಮಿಕರಿಗೆ ಮುಷ್ಕರ ಹಕ್ಕು ಇರಬೇಕೋ ಬೇಡ ಅಂತ ಒಂದು ಚರ್ಚೆನ ತಗೊಂಡ್ಬಂತು. ಮುಷ್ಕರದ ಹಕ್ಕನ್ನ ಕಸ್ಕೋಬೇಕು, ಇರಬಾರ್ದು ಅಂತ. ಅವಾಗ ಅಂಬೇಡ್ಕರ್ ಅವರು ಆ ಸಮಿತಿ ಅಲ್ಲಿ ಆ ಸದನದ ಸದಸ್ಯರಾಗಿದ್ರು. ಅಂಬೇಡ್ಕರ್ ಅವರು ಹೇಳ್ತಾರೆ, ಕಾರ್ಮಿಕರು ಮುಷ್ಕರ ಮಾಡೋದು ಅವರ ಜನ್ಮಸಿದ್ಧ ಹಕ್ಕು, ಅದನ್ನು ಯಾವುದೇ ಕಾರಣಕ್ಕೂ ತಡಿಬಾರ್ದು ಅಂತಕ್ಕಂಥ ವಾದವನ್ನು. ಇವತ್ತು ಹಲವಾರು ನ್ಯಾಯಾಧೀಶರು ಮುಷ್ಕರವನ್ನ ಬಂದ್ ಮಾಡೋದನ್ನ ವಿರೋಧ ಮಾಡ್ತಾ ಇದ್ದಾರೆ. ಮುಷ್ಕರ ಮಾಡೋದನ್ನ ಸಂವಿಧಾನ ಬಾಹಿರ ಅಂತ ಇದ್ದಾರೆ. ಆದ್ರೆ ಈ ದೇಶದಲ್ಲಿ 1920 ಚಳವಳಿ ಆಗ್ಲಿ, 30 ಚಳವಳಿ ಆಗ್ಲಿ, 1942 ಚಲೆಜಾ ಚಳವಳಿ ಆಗ್ಲಿ, ಇವು ಎಲ್ಲವೂ ಈ ದೇಶವನ್ನ ಬಂದ್ ಮಾಡಿ ಮುಷ್ಕರವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಆ ಹೋರಾಟ ಇಲ್ಲದೆ ಸ್ವಾತಂತ್ರ್ಯ ಬಂದಿದ್ದಲ್ಲ. ನೀವು ನ್ಯಾಯಾಧೀಶರಾಗಿ, ಮುಖ್ಯಮಂತ್ರಿಗಳಾಗಿ ನೀವೆಲ್ಲ ಆಗಿದ್ದು ಅಂತ ಜನತೆಯ ಹೋರಾಟದಿಂದನೇ ಆಗಿದ್ದೀರಿ. ಸಾರಿಗೆ ನೌಕರರ ಹೋರಾಟ ಬಂಧುಗಳೇ, ನಾನು ಹಲವಾರು ಸಂದರ್ಭದಲ್ಲಿ ಸಾರಿಗೆ ನೌಕರರ ಜೊತೆ ಮಾತಾಡ್ತಾ ಹೇಳಿದ್ದೀನಿ, ಹಲವಾರು ಸಭೆಗಳಲ್ಲಿ. ಬೇರೆ ಇಲಾಖೆ ನೌಕರರು ಅಥವಾ ಬೇರೆ ಕೈಗಾರಿಕೆಗಳ ಕಾರ್ಮಿಕರು ಸ್ಟ್ರೈಕ್ ಮಾಡಬೇಕಾದ್ರೆ, ಮುಷ್ಕರ ಮಾಡಬೇಕಾದ್ರೆ ಅವರು ಬಹಳ ತಯಾರಿಗಳನ್ನು ಮಾಡ್ಕೋಬೇಕಾಗ್ತದೆ. ಹೋರಾಟ ಮಾಡಬೇಕು, ಕಂಪ್ಲೇಂಟ್ ಹಾಕ್ಬೇಕು, ಬೀದಿಗೆ ಬರಬೇಕು, ಮೀಟಿಂಗ್ ಮಾಡಬೇಕು. ಇದೆಲ್ಲ ಮಾಡಿ ಕಾರ್ಮಿಕರನ್ನ ಬೀದಿಗೆ ತರಬೇಕು. ಪೊಲೀಸರು ತಡೀತಾರೆ. ಸಾರಿಗೆ ನೌಕರರು ಹಂಗಲ್ಲ. ನೀವು ಹಾಸ್ಕೊಂಡು ಹೊಚ್ಕೊಂಡು ಮನೆಗೆ ಮಲ್ಕೊಂಡ್ರೆ ಕರ್ನಾಟಕ ರಾಜ್ಯ ಬಂದಾಗ್ತದೆ. ಏನು ಮಾಡ್ಬೇಕಾಗಿಲ್ಲ. ನೀವು ಹಾಸ್ಕೊಂಡು ಹೊಚ್ಕೊಂಡು ಮನೆಯಲ್ಲಿ ಮಕ್ಕೊಂಡ್ರೆ ಕರ್ನಾಟಕ ರಾಜ್ಯ ಬಂದಾಗ್ತದೆ, ಸ್ಥಗಿತ ಆಗ್ತದೆ. ಹೇಳಿದ್ರಲ್ಲ, ಯಸ್ಮಾ ಗಿಸ್ಮಾ, ಕೆಲವ್ರನ್ನ ಅರೆಸ್ಟ್ ಮಾಡಬಹುದು, ಕೆಲವ್ರನ್ನ ಸಸ್ಪೆಂಡ್ ಮಾಡಬಹುದು. ಅದಕ್ಕೆ ನ್ಯಾಯಾಲಯಗಳಿದ್ದಾವೆ. ಇದೇನು ಹೊಸದಲ್ಲ. ಸಾರಿಗೆ ನೌಕರರಿಗೆ ಭಾರತದಲ್ಲಿ ಸ್ವಾತಂತ್ರ್ಯ ಬಂದಾಗ 33 ಕೋಟಿ ಜನಸಂಖ್ಯೆ ಇತ್ತು. 33 ಕೋಟಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಬಹಳ ಆದ್ರೆ ಒಂದು 3 ಕೋಟಿ ಜನ. ಭಾರತ ಮಾತಾಕ್ಕೆ ಜೈ ಅಂದರು ಬಹಳ ಆದ್ರೆ 3 ಕೋಟಿ ಜನ. 3 ಕೋಟಿ ಜನರಿಂದ 33 ಕೋಟಿ ಜನರಿಗೆ ಸ್ವಾತಂತ್ರ್ಯ ಸಿಕ್ತು. ಸೊ ಅಂತ ಹೋರಾಟಗಾರನ ಕೆಲವರನ್ನ ನೀವು ತೊಂದರೆ ಕೊಟ್ಟರು ಸಹಿತ ಈ 1,15,000 ಸಾರಿಗೆ ನೌಕರರಿಗೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯೊಳಗಿದ್ರೆ ಈ ಹೋರಾಟದ ನಾಯಕರು ತ್ಯಾಗ ಬಲಿದಾನಗಳಿಗೆ ತಯಾರಾಗಿದ್ದಾರೆ, ಹೋರಾಟಕ್ಕೆ ತಯಾರಾಗಿದ್ದಾರೆ, ಬಂಧನಕ್ಕೆ ತಯಾರಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದೆ. ಸ್ವಾಮಿ, ಇದು ಮಾನ್ಯ ಸಾರಿಗೆ ಮಂತ್ರಿಗಳು ಹೇಳಿದ್ರು. ಇಲ್ಲ, ಸಾರಿಗೆ ನೌಕರರ ಸಂಬಳ, ಡೀಸೆಲ್ ಖರ್ಚು, ವೆಚ್ಚ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸು ಇವೆಲ್ಲ ಸೇರಿ 85% ಇದಕ್ಕೆ ಹೋಗ್ತದೆ. ಇನ್ನೇನು ಮಾಡೋದು? ನೀವು ಲಾಭ ಮಾಡಕ್ ಬಂದಿಲ್ಲ. ಇಲ್ಲಿ ಸಾರಿಗೆ ಆಗ್ಲಿ, ಸೇವಾ ವಲಯ ಅಂತಾರೆ ಇದಕ್ಕೆ, ಸರ್ವಿಸ್ ಸೆಕ್ಟರ್. ಮಾನ್ಯ ಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕು. ಸರ್ವಿಸ್ ಸೆಕ್ಟರ್ ಇದು ಅಬಕಾರಿ ಇಲಾಖೆ ಅಲ್ಲ. ಅಬಕಾರಿ ಇಲಾಖೆಯಲ್ಲಿ ಲಾಭ ನೋಡ್ತೀರಾ ನೀವು. ಆದ್ರೆ ಸಾರಿಗೆ ಅನ್ನೋದು, ಶಿಕ್ಷಣ ಅನ್ನೋದು, ಆರೋಗ್ಯ ಅನ್ನೋದು ಇವೆಲ್ಲವೂ ಜನರಿಗೆ ಸೇವೆ ಮಾಡಕ್ಕಿರ್ತಕ್ಕಂಥ ಸಂಸ್ಥೆಗಳು. ಆ ಕಾರಣಕ್ಕಾಗೇನೆ ನೀವು ಶಕ್ತಿ ಯೋಜನೆ ತಗೊಂಡ್ಬರ್ತೀರಿ, ವಿದ್ಯಾರ್ಥಿಗಳಿಗೆ ಪಾಸ್ ಅಂತೀರಿ. ಈ ತರದ ಯೋಜನೆಗಳನ್ನ, ಸೇವಾ ಯೋಜನೆಗಳನ್ನ ಕೊಟ್ಟು
ಪ್ರಚಾರವನ್ನ ಪಡೆದು ನೋಡಿ ನಾವು ಇಂಥ ಅನುಕೂಲಗಳನ್ನ ಮಾಡಿದೀವಿ ಅಂತ ಹೇಳಿ ಚುನಾವಣೆ ದೃಷ್ಟಿಯಿಂದ ನೀವು ಆಯ್ಕೆ ಆಗ್ತೀರಿ, ದೊಡ್ಡವರಾಗ್ತೀರಿ, ಖ್ಯಾತಿಯನ್ನ ಪಡಿತೀರಿ. ಅದಕ್ಕೆ ನೀವು ಇದಕ್ಕೆ ದುಡ್ಡು ಕೊಡಬೇಕೆ ಹೊರತು ಇಲ್ಲ ನೀವು ಒಂದ 2038 ತಿಂಗಳ ಬಾಕಿಯನ್ನ 26 ಇದಕ್ಕೆ ತಗೊಳ್ಳಿ, ಒಂದಿಷ್ಟು ಬಿಟ್ಕೊಡಿ, 10 ತಿಂಗಳು ಬಿಟ್ಕೊಡಿ, 20 ತಿಂಗಳು ಬಿಟ್ಕೊಡಿ, ಒಂದು 24ರಿಂದ ಆರಂಭ ಆಗೋದನ್ನ 25ರಿಂದ ಮಾಡಿ ಅಂತ ಹೇಳಿದ್ರೆ ಕಾರ್ಮಿಕರು ನೀವು ತ್ಯಾಗ ಮಾಡಬಹುದು. ನಿಮಗೆ ಬೇರೆ ಬೇರೆ ಆದಾಯಗಳು ಇರ್ತವೆ. ಆದ್ರೆ ನಮ್ಮ ಮನೆ ಬಾಡಿಗೆ ಕೊಡ್ತಕ್ಕಂತ ಮಾಲೀಕ ಇಲ್ಲಿಲ್ಲ, ನಮ್ದು 1 ತಿಂಗಳ ಅರಿಯರ್ಸ್ ಬಂದಿಲ್ಲ, 38 ತಿಂಗಳು ಬಂದಿಲ್ಲ, ಬಾಡಿಗೆದವ್ರು ಕೇಳೋದಿಲ್ಲ. ನಮ್ಮ ಮಕ್ಕಳು ಸ್ಕೂಲ್ ಟೀಚರ್ ಕೇಳೋದಿಲ್ಲ, ಹಾಲು ಕೊಡೋರು ಕೇಳೋದಿಲ್ಲ, ವಿದ್ಯುತ್ ಬಿಲ್ ನೋಡಿ ಕೇಳೋದಿಲ್ಲ. ಸೊ ಅವ್ರು ಕೇಳೋದಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು? ಸೇವಾ ವಲಯ ಅನ್ನೋದು ನಿಮ್ಮ ಬಜೆಟ್ ಅಲ್ಲಿ ತೀರ್ಮಾನ ಮಾಡಬೇಕು. ಇನ್ನೂ ಒಂದು ಬಂದಿದೆ, ಇನ್ನೂ ಒಂದು ಅಂಕಿ ಸಂಖ್ಯೆ ನಮ್ಮ ಆರ್ಥಿಕ ತಜ್ಞರು ಕೊಟ್ಟಿದ್ದಾರೆ. ನಿಜ, ಬಸ್ ಅಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಕೊಟ್ಟಿದ್ದರಿಂದಾಗಿ ನಮ್ಮ ಕಂಡಕ್ಟರ್ಗಳಿಗೆ, ಡ್ರೈವರ್ಗಳಿಗೆ ತೊಂದರೆ ಆಗಿದೆ, ಕಷ್ಟ ಆಗಿದೆ. ನೋಡಿದ್ದೀನಿ ನಾವು, ಟಿಕೆಟ್ ಕೊಡಕ್ ಕಷ್ಟ ಆಗಿದೆ, ಬಸ್ ಅಲ್ಲಿ ಓಡಾಡಕ್ ಕಷ್ಟ ಆಗಿದೆ, ಟೈಮ್ ಮೇಂಟೈನ್ ಮಾಡಕ್ ಕಷ್ಟ ಆಗಿದೆ. ಅದರೊಳಗೆ ನಿಮ್ಮ ಅಧಿಕಾರಿಗಳ ದಾಳಿಗಳು ಕಷ್ಟ ಆಗಿದೆ. ಆದ್ರೆ ಸರ್ಕಾರಕ್ಕೆ ಒಂದು ಗೊತ್ತಾಗಿದೆ, ಈಗಾಗಲೇ ಆರ್ಥಿಕ ತಜ್ಞರು ಹೇಳಿದ್ದಾರೆ, ಹೆಣ್ಣು ಮಕ್ಕಳು ಬಸ್ ಅಲ್ಲಿ ಪ್ರಯಾಣ ಮಾಡಿದಾರಲ್ಲ, ಅವ್ರು ಧರ್ಮಸ್ಥಳಕ್ಕೆ ಹೋಗಿದಾರೋ, ಎಲ್ಲೆಲ್ಲಿ ಹೋಗಿದಾರೋ, ಬೇರೆ ಬೇರೆ ಊರುಗಳಿಗೆ ಹೋಗಿದ್ದಾರೆ, ನಗರಗಳಿಗೆ ಹೋಗಿದ್ದಾರೆ, ಅದೊಂದು ಕಲ್ಯಾಣ ಯೋಜನೆ. ಬೆಂಗಳೂರಿನ ಪೀಣ್ಯ ಪ್ರದೇಶದಲ್ಲಿ ಹೋದ್ರೆ ಬೆಳಗ್ಗೆ 8 ಗಂಟೆಗೆ ಗಾರ್ಮೆಂಟ್ ಕೆಲಸಕ್ಕೆ ಹೋಗಿರ್ತಕ್ಕಂಥ ಹೆಣ್ಮಕ್ಳು ಸಾಯಂಕಾಲ 6 ಗಂಟೆವರೆಗೂ ಕೆಲಸ ಮಾಡಿ 1 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊಂತ ಮನೆಗೆ ಹೋಗ್ತಾ ಇದ್ರು. ನಿಂತು ಕೆಲಸ ಮಾಡಿ ಕೈಕಾಲಲ್ಲಿ ಶಕ್ತಿ ಕಳ್ಕೊಂಡು ಸುಸ್ತಾಗಿರ್ತಕ್ಕಂಥ ಹೆಣ್ಮಕ್ಳು ಮನೆಗೆ 2 ಕಿಲೋಮೀಟರ್ ನಡೀತಾ ಹೋಗ್ತಾ ಇದ್ರು. ಬೆಳಗ್ಗೆ ಕೈಯಲ್ಲಿ ಬುತ್ತಿ ಹಿಡ್ಕೊಂಡು ತಿಂಡಿ ಮಾಡ್ತಾನೆ ಫ್ಯಾಕ್ಟ್ರಿಗೆ ಓಡ್ತಾ ಇದ್ರು. ಇವತ್ತು ಸಾಯಂಕಾಲ ನಮ್ಮ ಕಂಡಕ್ಟರ್ಗಳು ಗೊತ್ತಿದೆ, ಬೆಂಗಳೂರಿನಲ್ಲಿ ಕೆಲಸ ಮಾಡೋರು ಸಾಯಂಕಾಲ ಆ ಹೆಣ್ಮಕ್ಳು ತಮ್ಮ ಫ್ಯಾಕ್ಟರಿ ಮುಂದಿರ್ತಕ್ಕಂಥ ಸ್ಟಾಪ್ ಅಲ್ಲಿ ನಿಂತು ಬಸ್ ಹತ್ತಿ ಫ್ರೀಯಾಗಿ ತಮ್ಮ ಮನೆಗೆ ಹೋಗಿ ಹಿಡಿತಾರೆ. ಇದು ಕಲ್ಯಾಣ ಕೆಲಸ ಹೌದು ಅಲ್ವೋ? ಇದ್ರ ಖ್ಯಾತಿ ಯಾರಿಗೆ ಬರ್ತದೆ? ಸರ್ಕಾರಕ್ಕೆ ಬರ್ತದೆ. ಇದಕ್ಕೆ ಬೆಲೆ ಕಟ್ತೀರಾ? ಅದಕ್ಕೆ ಇದನ್ನ ಸೇವಾ ವಲಯ ಅಂತ ಕರೆಯೋದು. ಸಾರಿಗೆ ಅನ್ನೋದು ಸೇವಾ ವಲಯ. ಸೇವಾ ವಲಯವನ್ನ ನೀವು ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಹೇಳಕ್ಕಾಗೋದಿಲ್ಲ. ಇವತ್ತು ಪತ್ರಿಕೆಯಲ್ಲಿ ಸುದ್ದಿ ಬಂದಿದೆ, ಕೋವಿಡ್ ಟೈಮ್ ಅಲ್ಲಿ ತೀರ್ಕೊಂಡಿರ್ತಕ್ಕಂಥ ಸಾರಿಗೆ ನೌಕರರ ಕುಟುಂಬಕ್ಕೆ ಕೊಡಕ್ಕೆ ದುಡ್ಡು ಇಲ್ಲ ಅಂತ ಹೇಳಿ ಸರ್ಕಾರಿ ವಕೀಲರು ನ್ಯಾಯಾಲಯದಲ್ಲಿ ವಾದ ಮಾಡಿದ್ದಾರೆ. ಸರ್ಕಾರಿ ವಕೀಲರು ವಾದ ಮಾಡಿದ್ದಾರೆ. ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂತ MLA-ಗಳ ಪೇಮೆಂಟ್ ಹೆಚ್ಚು ಮಾಡೋದನ್ನ ಏನಾದರೂ ನಿಲ್ಲಿಸ್ಕೊಂಡಿದ್ದೀರಾ? ಸಚಿವಾಲಯದ ನೌಕರರ ಪೇಮೆಂಟ್ ಅನ್ನು ಹೆಚ್ಚು ಮಾಡೋದನ್ನ ನಿಲ್ಲಿಸ್ಕೊಂಡಿದ್ದೀರಾ ಅಥವಾ ಕಡಿಮೆ ಮಾಡಿದ್ದೀರಾ? ಸೊ ನಾವ್ಯಾಕೆ ಸಾರಿಗೆ ನೌಕರರು ಸಿಗೋ ಪೇಮೆಂಟ್ ಅಲ್ಲಿ ಚಾದರ ಹಾಚ್ಕೊಂಡ್ರೆ ತಲೆಗಿದ್ರೆ ಕಾಲಿಗಿರುವುದಿಲ್ಲ, ಕಾಲಿಗಿದ್ರೆ ತಲೆಗಿರುವುದಿಲ್ಲ ಅಂತ ವರ್ಕರ್ಸ್ಗೆ ನೀವು ಬಂದು ಇಲ್ಲ ಇನ್ನಷ್ಟು ತ್ಯಾಗ ಮಾಡಿ. ಅದಕ್ಕಾಗಿ ನಾನು ಮನವಿ ಮಾಡ್ಕೊಳ್ಳೋದು, ಸಾರಿಗೆ ಅನ್ನೋದು ಇದು ಸೇವಾ ವಲಯ ಆಗಿದ್ರಿಂದ ಸೇವಾ ವಲಯಕ್ಕೆ ಬೇರೆ ಬೇರೆ ವಲಯದ ದುಡ್ಡನ್ನು ಇದಕ್ಕೆ ಹಾಕಿ ದೇವಸ್ಥಾನಗಳಿಗೆ ಕೊಡ್ತೀರಿ, ಮಠಗಳಿಗೆ ಕೊಡ್ತೀರಿ, ಜಾತಿ ಧರ್ಮಗಳಿಗೆ ಕೊಡ್ತೀರಿ. ಕೊಡಿ, ನಿಮ್ಮ ಸರ್ಕಾರದ ನೀತಿ, ನಾನು ಅಡ್ಡ ಮಾಡೋದಿಲ್ಲ. ಆದ್ರೆ ಬೆವರು ಸುರಿಸಿ ದುಡಿತಕ್ಕಂಥ ಜನರಿಗೆ ಕೊಡದೇನೆ ನೀವು ತ್ಯಾಗ ಮಾಡಿ ಅಂತ ಹೇಳ್ತಿರಲ್ಲ, ಇದು ಯಾವ ನ್ಯಾಯ? ಇದು ಯಾವ ನ್ಯಾಯ? ಆ ಕಾರಣಕ್ಕಾಗಿ ನಾವು ಸರ್ಕಾರಕ್ಕೆ ಹೇಳ್ತೀವಿ. ಅನಂತ ಸುಬ್ರಹ್ಮಣ್ಯ ಇನ್ನೊಂದು ಮಾತನ್ನ ಹೇಳ್ತಾ ಇದ್ರು, ಸರ್ಕಾರಕ್ಕೆ ಸಿಂಧ್ಯಾ ಕಮಿಟಿ ವರದಿ ಬಂದಾಗ ಸಾರಿಗೆ ವಲಯವನ್ನ, ಸಾರಿಗೆ ಇಲಾಖೆಯನ್ನ ಮತ್ತು ಸಾರಿಗೆ ಈ ಸಂಸ್ಥೆಗಳನ್ನ, ನಿಗಮಗಳನ್ನ ಖಾಸಗೀಕರಣ ಮಾಡತಕ್ಕಂತ ಹುನ್ನಾರ ಪಿತೂರಿ ನಡೀತಾ ಇತ್ತು. ಅದನ್ನ ನಾವು
ಸಾರಿಗೆ ನೌಕರರು ಹೋರಾಟ ಮಾಡಿ ಈ ಸಂಸ್ಥೆಯನ್ನು ಉಳಿಸ್ಕೊಂಡಿದ್ದೀವಿ. ಅದಕ್ಕಾಗಿ ಒಬ್ಬರು ಸಾರಿಗೆ ಮಂತ್ರಿ ಇದ್ದಾರೆ. ಇವತ್ತು ನೀವು ಹೋರಾಟ ಮಾಡಿ ಈ ಸಂಸ್ಥೆಯನ್ನು ಉಳಿಸ್ಕೊಂಡಿದ್ದೀವಿ. ಎರಡನೇದಾಗಿ ಹೋರಾಟದ ಮೂಲಕನೇ 4 ವರ್ಷದ ಒಪ್ಪಂದ ಇದೆಯಲ್ಲ, ಈ 4 ವರ್ಷದ ಒಪ್ಪಂದ ಹೋರಾಟದ ಮೂಲಕನೇ ಒಪ್ಪಂದ ಆಗಿತ್ತು. ಯಾಕೆ ನೀವು 2024 ಒಪ್ಪಂದವನ್ನು ಮಾಡಲಿಲ್ಲ? ಏಕಪಕ್ಷೀಯ ತೀರ್ಮಾನವನ್ನು ಯಾಕೆ ಮಾಡ್ತಾ ಇದ್ದೀರಿ? ಇದು ಡೆಮಾಕ್ರಸಿನಾ? ನೀವು ನಿನ್ನೆ ಅನೌನ್ಸ್ ಮಾಡುವಾಗಲೂ ಸಹಿತ ಜಂಟಿ ಕ್ರಿಯಾ ಸಮಿತಿ ಕಾರ್ಮಿಕ ಸಂಘಟನೆ ನಾಯಕರನ್ನೆಲ್ಲರನ್ನು ಕರೆದು ನೋಡಪ್ಪ ಈ ತರ ನಾವು ಆಲೋಚನೆ ಮಾಡ್ತಿದ್ವಿ ಒಂದು ಮಾತು ಕೇಳಬಹುದಾಗಿತ್ತಲ್ಲ, ನಮ್ಮ ಅಭಿಪ್ರಾಯ ಹೇಳ್ತಿದ್ವಿ. ಸೊ ಸಾರ್ವಜನಿಕರ ಕಣ್ಣಲ್ಲಿ ನೋಡಿ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ, ಆದ್ರೂ ಇವ್ರು ಸ್ಟ್ರೈಕ್ ಮಾಡ್ತಾರೆ ಅಂತಕ್ಕಂಥ ಸಂಘಟನೆಯ ನೌಕರರ ಹೋರಾಟಕ್ಕೆ ಒಂದು ಕಳಂಕ ತರೋ ರೀತಿಯೊಳಗೆ ವರ್ತನೆ ಮಾಡಕ್ಕೆ ನೀವು ಅಧಿಕಾರಿಗಳ ಮಾತುಗಳನ್ನು ಕೇಳಿಕೊಂಡು ಏಕಪಕ್ಷೀಯವಾಗಿ ತೀರ್ಮಾನ ಮಾಡ್ತಾ ಇದ್ದೀರಿ. ಇದನ್ನ ಈ ವೇದಿಕೆ ಬಲವಾಗಿ ಖಂಡಿಸ್ತದೆ ಮತ್ತು ವಿರೋಧಿಸ್ತದೆ. ಆ ಕಾರಣಕ್ಕಾಗಿ ಬಂಧುಗಳೇ, ನಾವು ಒಗ್ಗಟ್ಟಾಗಿ ಕಾರ್ಮಿಕ ಸಾರಿಗೆ ನೌಕರರ ಹೋರಾಟವನ್ನ ನಾವು ಮುಂದುವರ್ಸೋಣ. ಸರ್ಕಾರ ಈಗಲೂ ಇದನ್ನ ಸೇವಾ ವಲಯವಂತ ಘೋಷಿಸಬೇಕು. ಸೇವಾ ವಲಯಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥ ಅನುದಾನವನ್ನ ಈ ಸಾರಿಗೆ ವಲಯಕ್ಕೆ ಕೊಡಬೇಕು. ಶಕ್ತಿ ಯೋಜನೆಯಿಂದ ನೀವು ಗಳಿಸಿರ್ತಕ್ಕಂಥ ಖ್ಯಾತಿಯನ್ನ ಅದನ್ನ ಈ ಸಾರಿಗೆ ನೌಕರರ ಈ ಶ್ರಮಕ್ಕೆ ನೀವು ಕೊಡಬೇಕಾಗಿರ್ತಕ್ಕಂಥ ಗೌರವವನ್ನು ಕೊಡಬೇಕು. ಈಗಾಗಲೇ ವಿಜಯಭಾಸ್ಕರ್ ಹೇಳಿದಾಗೆ 500 ಕೋಟಿ ಏನು ಸರ್ಕಾರಕ್ಕೆ ಬಹಳ ದೊಡ್ಡದಲ್ಲ, ಬಹಳ ದೊಡ್ಡ ಅಮೌಂಟ್ ಅಲ್ಲ ಇದು. ಸೊ ಈ ಬಜೆಟ್ ಅಲ್ಲಿ ಅದರ ಅನುದಾನವನ್ನು ಘೋಷಣೆ ಮಾಡಿ ಈ ನೌಕರರನ್ನ ಕರೆದು ಮಾತುಕತೆ ಮಾಡಿ ಈಗಲೂ ಕೇಳ್ಕೊತೀವಿ, ಏಕಪಕ್ಷೀಯವಾದ ತೀರ್ಮಾನ ಮಾಡಬೇಡಿ. ಅದು ಸರ್ವಾಧಿಕಾರಿ ಧೋರಣೆ ಆಗ್ತದೆ. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿರ್ತಕ್ಕಂಥ ಒಪ್ಕೊಂಡಿರ್ತಕ್ಕಂಥ ಈ ಸಂವಿಧಾನವನ್ನ ಗೌರವಿಸ್ತಕ್ಕಂಥ ಕಾರ್ಮಿಕ ಸಂಘಟನೆಗಳಿದಾವೆ. ನೀವು ಸಹಿತ ಸಂವಿಧಾನಕ್ಕೆ ಗೌರವ ಕೊಟ್ಟು ಈ ಎಲ್ಲ ಕಾರ್ಮಿಕ ನಾಯಕರನ್ನ ಕರೆದು ಕೂತು ಈ ಒಪ್ಪಂದಗಳನ್ನ ಮಾಡಿ ಆ ಒಪ್ಪಂದಗಳನ್ನ ಗೌರವಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಈ ಮೂಲಕ ನಾನು ಸರ್ಕಾರಕ್ಕೆ ಮಾಡ್ತಾ, ಸೊ ಮುಂದಿನ ದಿನಗಳಲ್ಲಿ ಹೋರಾಟ ಅನಿವಾರ್ಯ ಆದರೆ ವಿಜಯಭಾಸ್ಕರ್ ಹೇಳಿದ್ರು, ನಾವು ನೋಟಿಸ್ ಕೊಡುವುದಿಲ್ಲ, ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಮುಷ್ಕರ ಮಾಡ್ತೀವಿ ಅಂತ ನೋಟಿಸ್ ಕೊಡುವುದಿಲ್ಲ, ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಷ್ಕರ ಮಾಡೋದು ಅಥವಾ ಬಂದ್ ಮಾಡೋದು ಸಾರಿಗೆ ನೌಕರಿಗೆ ಹೊಸದಲ್ಲ. ಅವರು ಈ ದೇಶದ ಮತ್ತು ಈ ರಾಜ್ಯದ ಸಾರಿಗೆ ಕೆಲಸಗಾರ ಏನಿದ್ದಾರೆ ಅವರು ಜೀವನಾಡಿಗಳಲ್ಲಿ ಇರ್ತಾರೆ. ಸೊ ಅದಕ್ಕಾಗಿ ಅವರನ್ನ ಸಾರ್ವಜನಿಕ ಸೇವಕರು ಅಂತಾನೆ ನೀವು ತಗೊಳ್ಬೇಕು. ಒಬ್ಬ ಡ್ರೈವರು ಬಸ್ ತಗೊಂಡು ಹೋಗುವಾಗ ಬಸ್ ನಲ್ಲಿರ್ತಕ್ಕಂಥ ಎಲ್ಲಾ ಜನ ಡ್ರೈವರ್ ಮೇಲೆ ವಿಶ್ವಾಸ ಇಟ್ಟು ಮಲಗಿರ್ತಾರೆ. ರಾತ್ರಿ ಡ್ರೈವರ್ ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ಬಸ್ ನಲ್ಲಿ ಇರೋರು ಎಲ್ಲರೂ ಶಾಶ್ವತವಾಗಿ ಕಣ್ಣು ಮುಚ್ತಾರೆ. ಡ್ರೈವರ್ ಒಂದೇ ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ಬಸ್ ಅಲ್ಲಿ ಇರೋರು ಶಾಶ್ವತವಾಗಿ ಕಣ್ಣು ಮುಚ್ತಾರೆ. ಇತ್ತೀಚೆಗೆ ನೋಡಿದೀವಿ ಎಲ್ಲ ದೊಡ್ಡ ದೊಡ್ಡ ಓಲೋ ಬಸ್ಗಳು ಸುಟ್ಟು ಹೋಗ್ತಾ ಇರೋದು. ಆದ್ರೆ ಬಹಳ ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥ ಸೇವೆಯನ್ನ ಕರ್ನಾಟಕದಲ್ಲಿ KSRTC ಒಟ್ಟು ಈ 4 ನಿಗಮಗಳ ನೌಕರರು ಆ ವ್ಯಾಲ್ಯೂಯಬಲ್ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನ ಸೇವಾ ವಲಯ ಅಂತ ಕನ್ಸಿಡರ್ ಮಾಡಿ ಇಲ್ಲಿ ಹೆಚ್ಚು ಬಜೆಟ್ ಅನ್ನ ಇದಕ್ಕೆ ಇನ್ವೆಸ್ಟ್ ಮಾಡಿ ಸಾರಿಗೆ ನೌಕರರನ್ನ ತೊಂದರೆ ಒಳಪಡಿಸಬೇಡಿ, ಅವರನ್ನ ನೋವಿಗೆ ಒಳಪಡಿಸಬೇಡಿ ಅಂತ ಕೇಳಿ ಸರ್ಕಾರಕ್ಕೆ ಈ ಹೋರಾಟದ ಎಚ್ಚರಿಕೆ ಕೊಡ್ತಕ್ಕಂಥ ನಿಮ್ಮೆಲ್ಲರಿಗೂ ಶುಭಾಶಯ ಹೇಳ್ತೀನಿ. ಇನ್ಕಿಲಾಬ್ ಜಿಂದಾಬಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.